ನೀವೇನಾದ್ರೂ ಇಲ್ಲಿ ಬಂದು ಭಕ್ತಿಯಿಂದ 9 ವಾರ ಕಾಯಿ ಕಟ್ಟಿದ್ರೆ ನೀವೇನ್ ಅನ್ಕೊಂಡಿದ್ರು ನೆರವೇರುತ್ತೆ. ಇಲ್ಲಿ ಬಂದ್ರೆ ನೀವು ಅನ್ಕೊಂಡಿರೋದೆಲ್ಲ ಆಗುತ್ತೆ. ಅಷ್ಟು ಶಕ್ತಿ ಇರೋ ದೇವಿ ತಾಯಿ ಕಾಟೇರಮ್ಮ. ನಾವ್ ಇಷ್ಟಪಡೋರು ನಮ್ ಜೊತೆ ಇರ್ಬೇಕು ಅಂತ ಇಲ್ಲಿ ಬಂದು ಬೀಗ ಕೂಡ ಹಾಕ್ತಾರೆ. ನವಶಕ್ತಿ ಇರೋ ಈ ದೇವರಲ್ಲಿ ನೀವು 9 ವಾರ ಕಾಯಿ ಕಟ್ಟಿದ್ರೆ ನಿಮ್ ಲೈಫ್ ಅಲ್ಲಿ ಇರೋ ಎಲ್ಲಾ ಕಷ್ಟಗಳು ಮಾಯವಾಗುತ್ತೆ. ನಿಮ್ಗೇನಾದ್ರೂ ದೃಷ್ಟಿ ದೋಷ ಇದ್ರೆ ಇಲ್ಲಿ ದೃಷ್ಟಿ ಕೂಡ ತೆಗಿತಾರೆ. ಹೆಂಡತಿ ಸಮಸ್ಯೆ ಒಂದಲ್ಲ, ಮನುಷ್ಯ ಜನ್ಮದಲ್ಲಿರುವಂತ ಎಲ್ಲಾ ಸಮಸ್ಯೆಗೂ ಈ ಮಹಾಯಾಗದಲ್ಲಿ ಪರಿಹಾರ ಸಿಗುತ್ತೆ. ಇನ್ನೊಂದು ಆಶ್ಚರ್ಯ ಏನಪ್ಪಾ ಅಂದ್ರೆ ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಮೆಣಸಿನ್ಕಾಯಿ ಹಾಕಿ ಹೋಮ ಕೂಡ ಮಾಡ್ತಾರೆ. ಆದ್ರೆ ಒಂದ್ ಸ್ವಲ್ಪ ಕೂಡ ಗಾಡ್ ಬರಲ್ಲ. ಮತ್ತೆ ಗರ್ಭಗುಡಿ ಹಿಂದೆ ₹1 ಕಾಯಿನ್ ಇಟ್ಟು ನೀವು ಮನ್ಸಲ್ಲಿ ಏನಾದ್ರೂ ಅನ್ಕೊಂಡ್ರೆ ಅದು ನೆರವೇರುತ್ತೆ ಅಂದ್ರೆ ಅದು ಅಂಟತ್ತೆ, ಇಲ್ಲ ಬೀಳುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಇಲ್ಲ, ಈ ದೇವಸ್ಥಾನಕ್ಕೆ ಬಂದವ್ರಿಗೆಲ್ಲ ತುಂಬಾ ಒಳ್ಳೇದಾಗಿದೆ. ಎಲ್ಲರಿಗೂ ಒಳ್ಳೇದಾಯ್ತಾ ಉಂಟು ಸರ್. ಎಲ್ಲರೂ ಚೆನ್ನಾಗಿರ್ಲಿ, ದೇವ್ರು ಒಳ್ಳೇದ್ ಮಾಡ್ತಾ ಇದ್ದಾನೆ, ಎಲ್ಲರಿಗೂ ಒಳ್ಳೇದ್ ಮಾಡ್ತಾ ಉಂಟು. ನಮ್ಗೆ ಒಳ್ಳೇದಾಗಿದೆ ಆಲ್ರೆಡಿ. ತುಂಬಾನೇ ಖುಷಿ ಆಗುತ್ತೆ ಸರ್. ಇವಾಗ ಈ ದೇವಿ ಬಂದ್ಬಿಟ್ಟು ನಮ್ಗೆ ಅಂದ್ರೆ ನಮ್ ತಾಯಿನ ತರನೇ ಇದು. ಯಾಕಂದ್ರೆ ಜಗನ್ಮಾತೆ ನಂಬಿದ್ರೆ ಯಾವತ್ತೂ ಮೋಸ ಮಾಡಲ್ಲ ಅಂತ ಒಂದು ನಂಬಿಕೆ